ಇದ್ದಾರೆ ಸಾಕಷ್ಟು ಗಣ್ಯಾತಿ ಗಣ್ಯರು ಕಂಬನಿಯನ್ನು ಮಿಡಿತಾ ಇದ್ದಾರೆ. ನಟಿ ತಾರಾ ಕೂಡ ಭಾವುಕರಾಗಿದ್ದಾರೆ. ಎಸ್ ಜಾನಕಮ್ಮ ಅವರು ಒಬ್ಬ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂತ ಅವ್ರನ್ನ ಕೊಂಡಾಡಿದ್ದಾರೆ. ಅದೆಷ್ಟೋ ಹೀರೋಯಿನ್ಗಳಿಗೆ ಇವರು ಹಾಡುಗಳಿಗೆ ಧ್ವನಿಯಾಗಿದ್ರು ಅಂತ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ಇದ್ದಾರೆ ನಟಿ ತಾರಾ. ಇನ್ನು ನಟಿ ತಾರಾ ಕೂಡ ಕಂಬನಿಯನ್ನು ಮಿಡ್ತಿದ್ದಾರೆ. ಎಸ್ ಜಾನಕಮ್ಮ ಅವರ ದರ್ಶನವನ್ನು ಪಡೆದಂತಹ ನಟಿ ತಾರಾ ಅವರ ಒಂದು ಜರ್ನಿ ಬಗ್ಗೆ ಮಾತಾಡಿದರು. ಜೊತೆಗೆ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಅಸಾಮಾನ್ಯ ಸಾಧನೆಯನ್ನು ಮಾಡಿದರು. ಅದೆಷ್ಟೋ ಹೀರೋಯಿನ್ಗಳಿಗೆ ಒಂದು ಅದ್ಭುತವಾದಂತಹ ಒಂದು ಗಾಯನದ ಮುಖೇನವಾಗಿ ಸಾಕಷ್ಟು ಚಿತ್ರಗಳಿಗೆ ಒಂದು ಒಳ್ಳೆಯ ಹಾಡು ಕೊಡುಗೆ ಕೊಟ್ಟಿದ್ದಾರೆ. ಜಾನಕಮ್ಮ ದೂರ ಆಗಿರ್ಬೋದು, ಆದರೆ ಅವರ ಹಾಡುಗಳು ಅವರ ನೆನಪು ಸದಾ ನಮ್ಮ ಹತ್ರ ಇದ್ದೇ ಇರ್ತದೆ ಅಂತ ನಟಿ ತಾರಾ ಕೂಡ ಭಾವುಕರಾಗಿರ್ಬೋದು. ಅಲ್ಲಿ ಒಂದು ಕಡೆಗೆ ಎಸ್ ಜಾನಕಮ್ಮ ಅವರ ಒಂದು ದರ್ಶನವನ್ನು ಪಡೆದಂತಹ ಸಾಕಷ್ಟು ಜನ ಇವತ್ತು ಉಮಾಶ್ರೀ ಇರ್ಬೋದು, ತಾರಾ ಇರ್ಬೋದು, ಹೀಗೆ ಅನೇಕ ಜನ ಗಾಯಕರು, ನಟರು, ನಟಿಯರು ಅವರ ಗೀತೆಗಳ ಬಗ್ಗೆ ಭಾಳ ವಿಶೇಷವಾದಂತಹ ಒಂದು ವಿಶಿಷ್ಟವಾದಂತಹ ಈ ಧ್ವನಿಯನ್ನು ಅವರು ಅಳವಡಿಸ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಸಾಕಷ್ಟು ಜನ ಈಗ ಮೆಲುಕು ಹಾಕ್ತಾ ಇದ್ದಾರೆ. ಯಾಕಂದರೆ ಅದು ಅಪರೂಪದಲ್ಲಿ ಅಪರೂಪ. ಯಾಕಂದರೆ ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಹಾಡುಗಾರಿಕೆಯನ್ನು ಮಾಡುವಂಥದ್ದು ಅದು ಎಲ್ಲ ಒಬ್ಬ ಸಿಂಗರ್ಸ್ಗಳಿಗೂ ಬರಲ್ಲ. ಅದು ಎಸ್ ಜಾನಕಮ್ಮ ಅಂತಹ ಕೆಲವು ಸಿಂಗರ್ಸ್ಗಳಿಗೆ ಮಾತ್ರ ಬರುವಂಥದ್ದು. ಈಗಾಗಲೇ ಹೇಳಿದಾಗೆ ಈ ತೆಲುಗಿನ ನವಗ್ರಹ ಪೂಜಾ ಮಹಿಮಾ ಅನ್ನುವಂಥ ಒಂದು ಚಿತ್ರದ ಹಾಡಲ್ಲಿ 20ಕ್ಕಿಂತ ಹೆಚ್ಚು ವಿಭಿನ್ನ ಶೈಲಿ ಮತ್ತು ಸ್ವರ ವ್ಯತ್ಯಾಸಗಳನ್ನು ಮಾಡ್ತಾ ಇದ್ರು. ಅನೇಕ ಸಿಂಗರ್ಸ್ಗಳನ್ನು ನೀವು ಗಮನಿಸಿ ಇರ್ಬೋದು, ಅವರ ಫೇಸ್ ಎಕ್ಸ್ಪ್ರೆಷನ್ಸ್ ಚೇಂಜ್ ಆಗ್ತಾ ಇರ್ತದೆ. ಆದರೆ ಜಾನಕಮ್ಮ ಅವರ ಫೇಸ್ ಎಕ್ಸ್ಪ್ರೆಷನ್ಸಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಮಾಡ್ತಾ ಇರಲಿಲ್ಲ. ಅವರು ಕೇವಲ ಸ್ವರದಲ್ಲಿ ಬದಲಾವಣೆ ಮಾಡ್ತಾ ಇದ್ರು. ಇಂತಹ ಚಾಕಚಕ್ಯತೆ, ಇಂತಹ ಒಂದು ಚಾಣಾಕ್ಷತನ ಕೆಲವು ಸಿಂಗರ್ಸ್ಗಳಿಗೆ ಮಾತ್ರ ಇದ್ದಂಥದ್ದು. ಹಾಗಾಗಿ ಇವತ್ತು ಯಾಕೆ ವಿಶೇಷವಾಗಿ ಗುರುತಿಸ್ಕೊಳ್ತಾರೆ ಎಸ್ ಜಾನಕಮ್ಮ ಅಂದರೆ, ಅನೇಕ ಹಾಡುಗಳನ್ನು ಗಾಯಕರಿಗೆ ಹಾಡಲಿಕ್ಕೆ ಆಗಿಲ್ಲದೆ ಇರ್ಬೋದು, ಅದು ಕಷ್ಟ ಆಗಿರ್ಬೋದು. ಕಷ್ಟ ಆಗಿರುವ ಹಾಡುಗಳನ್ನೇ ಹಾಡಿ ಅದನ್ನು ಒಂದು ಜನರ ಮನಸ್ಸಿಗೆ ಮುಟ್ಟಿಸೋದಿದೆಯಲ್ಲ, ಜನರ ಹೃದಯಕ್ಕೆ ನಾಟಿಸೋದಿದೆಯಲ್ಲ, ಅದು ನಿಜವಾದ ಒಬ್ಬ ಸಿಂಗರ್ನ ಒಂದು ಕರ್ತವ್ಯ ಕೂಡ ಆಗಿರ್ತದೆ. ಆ ಒಂದು ದಿಟ್ಟ ಕೆಲಸವನ್ನು ಜಾನಕಮ್ಮ ಅವರು ಮಾಡ್ತಾರೆ. ಸಾಕಷ್ಟು ಕ್ಲಿಷ್ಟಕರವಾಗಿರುವಂತಹ ಹಾಡನ್ನು, ಹಾಡಲಿಕ್ಕೆ ಆಗದೇ ಇಲ್ಲ ಅನ್ನುವಂತಹ ಹಾಡುಗಳನ್ನು ಬಹಳ ನಿರರ್ಗಳವಾಗಿ ಜನರ ಮನಸ್ಸಿಗೆ ಮುದ ನೀಡುವಂತಹ ನಿಟ್ಟಿನಲ್ಲಿ ಜಾನಕಮ್ಮ ಅವರು ಹಾಡ್ತಾ ಇದ್ರು. ಹಾಗಾಗಿ ಅನೇಕ ಇವತ್ತು ಗಾಯಕರುಗಳೇ ಇವತ್ತು ದಿಗ್ಭ್ರಮೆಗೊಳಗಾಗ್ತಾ ಇದ್ದಾರೆ. ಜಾನಕಮ್ಮ ಅವರ ಕಂಠ ಸೇರಿ ಇರ್ಬೋದು, ಅಥವಾ ಅವರು ಕಷ್ಟ ಪದಗಳನ್ನು ಯಾವ ರೀತಿಯಾಗಿ ನಿರರ್ಗಳವಾಗಿ ಹಾಡ್ತಾ ಇದ್ರು ಅಂತ ತಾರಮ್ಮ ಕೂಡ ಮಾತಾಡಿದ್ದಾರೆ. ಅವರು ಜಾನಕಮ್ಮ ಅವರು ಎಸ್ ಜಾನಕಿರವರು ಇಲ್ಲಿ ಮೈಸೂರಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ತೆರಳಿರೋದು ಒಂದು ಕನ್ನಡಿಗರಾಗಿ ಒಂದು ಕಡೆ ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಅರ್ಥ ಆಗ್ತಾ ಇಲ್ಲ. ಸಂತೋಷ ಏನಕ್ಕಪ್ಪ ಅಂತಂದರೆ ಅಂಥ ದೊಡ್ಡ ಲೆಜೆಂಡ್ರಿ ಸಿಂಗರ್ ಅಂದರೆ ಎಷ್ಟೋ ಹೀರೋಯಿನ್ಗಳಿಗೆ ಹಾಡುಗಳಿಗೆ ಧ್ವನಿಯಾಗಿದ್ದಂಥ ಆ ಧ್ವನಿ ನಮ್ಮ ಕರ್ನಾಟಕದಲ್ಲಿ ಲೀನ ಆಗ್ತಿದೆ ಅನ್ನೋದಕ್ಕೆ ಸಂತೋಷ ಪಡಬೇಕಾ, ಅಥವಾ ಅಂಥ ಒಬ್ಬ ತಾಯಿನ ಕಳ್ಕೊಂಡಿದ್ದ ದುಃಖ ನಾವು ಪಡಬೇಕಾ ಅರ್ಥ ಆಗ್ತಿಲ್ಲ. ಅದರಲ್ಲಿ ಒಂದು ಮಾತ್ರ ಸತ್ಯ, ಜಾನಕಮ್ಮ ಇಲ್ಲದೇ ಇದ್ದರೂ ಅವರ ಧ್ವನಿ ಯಾವಾಗಲೂ ಜೀವಂತವಾಗಿರುತ್ತೆ. ಅವರ ಹಾಡುಗಳು, ಅವರ ನುಡಿಗಳು, ಅವರು ಮಾಡ್ತಿದ್ದ ಕಾನ್ಸರ್ಟ್ಗಳು, ಅಂದರೆ ಪ್ರೋಗ್ರಾಮ್ಗಳೆಲ್ಲ ಮಾಡಬೇಕಾದ್ರೆ ಅವರು SPB ಅವ್ರ ಜೊತೆ ಆಗಲಿ, PB ಶ್ರೀನಿವಾಸ್ ಅವ್ರ ಜೊತೆ ಆಗಲಿ, ಅಥವಾ ಸುಶೀಲಮ್ಮ ಅವ್ರ ಜೊತೆಯಲ್ಲಾಗಲಿ, ವಾಣಿ ಜಯರಾಮ್ ಅವ್ರ ಜೊತೆಯಲ್ಲಾಗಲಿ ಅವ್ರ ಪ್ರೋಗ್ರಾಮ್ಗಳು ಕೊಟ್ಟಾಗ ಆ ಪ್ರೋಗ್ರಾಮಲ್ಲಿ ಅವ್ರು ನಡ್ಕೊಳ್ತಾ ಇದ್ದಿದ್ದ ರೀತಿಯೆಲ್ಲನೂ ನಮ್ಗೆ ಅನ್ನಿಸ್ತಾ ಇದ್ದಿದ್ದು ಏನಪ್ಪ ಅಂತಂದರೆ, ನಾವು ಎಷ್ಟು ಸೀರಿಯಸ್ಸಾಗಿ ಅವನ್ನ ನೋಡ್ತಿದ್ರು, ಅವ್ರು ಅಷ್ಟೇ ವಿಟ್ಟಿಯಾಗಿದ್ದರು, ಅಷ್ಟೇ ಖುಷಿಯಾಗಿ ಹಾಡ್ತಿದ್ರು, ಅಷ್ಟೇ ತಮಾಷೆಯಾಗಿದ್ದರು ಅನ್ನೋದು. ಅಂದರೆ 1900 ಈಗ ತಾನೇ ಹೇಳ್ತಿದ್ದೆ, 1959ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೊದಲ ಯುಗಳ ಗೀತೆಯನ್ನು ಹಾಡಿದ್ದ ಚಿತ್ರ ಮಹಿಷಾಸುರ ಮರ್ದಿನಿ. ಅದರಲ್ಲಿ ಎಸ್ ಜಾನಕಿಯವ್ರ ಜೊತೆ ಫಸ್ಟು ಹಾಡನ್ನು ಹಾಡ್ತಾರವರು ಆ ಇಸ್ವಿ. ಅದಾದಮೇಲೆ ಬಹುಶಃ
ನಾವು ತಿಳ್ಕೊಂಡಿರೋ ಹಾಗೆ, ನಾವು ಓದಿರೋ ಹಾಗೆ ಬಹುಶಃ 17ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಯಲ್ಲಿ ಹಾಗೂ ಹೊರದೇಶ ಅಂದರೆ ಶ್ರೀಲಂಕಾದ ಭಾಷೆಯಲ್ಲಿ ಕೂಡ ಹಾಡುಗಳನ್ನು ಹಾಡಿದ್ದಾರೆ ಅನ್ನೋದು. ಮತ್ತು 48,000 ಇನ್ನೇನು 50,000ಕ್ಕಿಂತ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿದ್ದಾರೆ ಅನ್ನೋದು. ಇಲ್ಲಿ ಅವರನ್ನು ನೋಡ್ತಿದ್ರೆ ಯಾವುದೋ ಒಂದು ಬೊಂಬೆ, ಜಾನಕಮ್ಮನ ಬೊಂಬೆಯನ್ನು ಮಲಗಿಸಿದಾರೇನೋ, ಅವರೊಂದು ಬೇರೆದರಲ್ಲಿ ಮೇಣದ ಬೊಂಬೆಗಳೆಲ್ಲ ಮಾಡ್ತಾರೆ, ಆ ರೀತಿ ಒಂದು ಬೊಂಬೆ ನೋಡ್ದಂಗೆ ಆಗ್ತಾಯಿತ್ತು ಆ ತಾಯಿನ ನೋಡ್ತಿದ್ರೆ. ಆ ತಾಯಿ ಆಶೀರ್ವಾದ ನಮಗೆಲ್ರಿಗೂ ಇರಲಿ ಅಂತ ಬೇಡ್ಕೊಳ್ತೀನಿ.